ವೀಕ್ಷಕ ಬಂಧುಗಳೇ ನಮಸ್ಕಾರ. ನಮ್ಮ ತೋಟಗಳ ನಿರ್ವಹಣೆಯಲ್ಲಿ ಗೊಬ್ಬರ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಆ ಗೊಬ್ಬರವನ್ನು ನಮಗೆ ತಯಾರು ಮಾಡಿಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಹೊರಗಡೆಯಿಂದ ತರಲಿಕ್ಕೆ ತುಂಬ ಕಾಸ್ಟ್ಲಿ ಆಗುತ್ತೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅತಿ ಕಡಿಮೆ ದುಡ್ಡಿನಲ್ಲಿ ಗೊಬ್ಬರವನ್ನು ತಯಾರು ಮಾಡಿ ತಮ್ಮ ತೋಟಕ್ಕಾಗಿ ಉಳಿಯುವಷ್ಟು ಗೊಬ್ಬರವನ್ನು ತಯಾರು ಮಾಡಿಕೊಳ್ಳುವ ಒಂದು ವಿಧಾನವನ್ನು ಈ ರೈತರು ಅನುಸರಿಸ್ತಾ ಇದ್ದಾರೆ. ತರೀಕೆರೆ ತಾಲೂಕು ಕುಡ್ಲೂರಿನ ರೇಸುತ್ತವರ ತೋಟದಲ್ಲಿ ಆ ಘಟಕ ಇದೆ. ಆ ಘಟಕ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದನ್ನು ನಾವೀಗ ವೀಕ್ಷಣೆ ಮಾಡೋಣ ಬನ್ನಿ ಸ್ನೇಹಿತರೆ. ದಯಮಾಡಿ ಈ ವಿಡಿಯೋವನ್ನು ನೋಡಿ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಎಲ್ಲರೂ ಕೂಡ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ, ತಡ ಮಾಡೋದು ಬೇಡ, ಅವರಿಂದ ಮಾಹಿತಿಯನ್ನು ಪಡೆಯೋಣ. ಆಯಿತು, ಈಗ ಏನು ಕೆಲಸ ಮಾಡ್ತಿದ್ದೀರಿ? ಇವಾಗ ಒಂದು ಎರೆಹುಳ ಗೊಬ್ಬರದ್ದು ಘಟಕ ಮಾಡ್ತಾ ಇದ್ದೀವಿ. ಅತ್ಯಂತ ಕಡಿಮೆ ವೆಚ್ಚದಲ್ಲಿ. ಇದಕ್ಕೆ ತುಂಬ ಏನು ಖರ್ಚಾಗೋದಿಲ್ಲ. ಸೊ ಹಾಗಾಗಿ ಈಗೆಲ್ಲ ತೊಟ್ಟಿ ಮಾಡಬೇಕು, ಸಿಮೆಂಟಿನ ತೊಟ್ಟಿ ಮಾಡಬೇಕು, ಈ ಥರ ಎಲ್ಲ ಮಾಡಿದ್ದಾರೆ. ಅದಕ್ಕೆಲ್ಲ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ಈಗ ಅತಿ ಕಡಿಮೆ ವೆಚ್ಚದಲ್ಲಿ ನೀವು ಎರೆ ಗೊಬ್ಬರ ಘಟಕ ರೆಡಿ ಮಾಡ್ತಾ ಇದ್ದೀರಿ. ನಮ್ಮ ತೋಟದಲ್ಲೇ ಸಿಗೋಂಥ ವೇಸ್ಟ್ಗಳು, ಈ ಕೃಷಿ ತ್ಯಾಜ್ಯ ಅಂತ ಏನು ಹೇಳ್ತೀವಿ, ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ಎರೆಹುಳ ಗೊಬ್ಬರದ್ದು ನಮ್ಮ ತೋಟದಲ್ಲಿ ನಮಗೆ ನಾವೇ ತಯಾರು ಮಾಡ್ಕೊಳ್ಳೋ. ನಿಮ್ಮ ತೋಟಕ್ಕೆ ಆಗುವಷ್ಟು ನೀವೇ ತಯಾರು ಮಾಡ್ಕೊಳ್ಳೋದು, ಹೊರಗಿಂದ ಯಾವ ಗೊಬ್ಬರ ಥರ ಅಗತ್ಯ ಇಲ್ಲ. ಓಕೆ. ಈಗ ಎಲ್ಲ ರೈತರು ಕೂಡ ಇದೇ ರೀತಿ ಅವರವ್ರ ತೋಟದ ತ್ಯಾಜ್ಯಗಳನ್ನೇ ಬಳಸ್ಕೊಂಡು ರೆಡಿ ಮಾಡಿದರೆ ಸುಮಾರು ಕೆಲವರಂತೂ ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ. ಹೌದು, ಅದನ್ನೆಲ್ಲ ಸೇವೆ ಮಾಡ್ಬೋದು. ನೀವು ಎಷ್ಟು ಖರ್ಚು ಮಾಡ್ತಾ ಇದ್ರಿ ಒಂದು ವರ್ಷಕ್ಕೆ ಗೊಬ್ಬರಕ್ಕಾಗಿ? ನಮಗೆ 3 ಲಕ್ಷ ಖರ್ಚು ಬರೋದು ಸರ್. 3 ಲಕ್ಷ? ಹೌದು. ಅಬ್ಬಬ್ಬಬ್ಬ. ಈಗ ಅದೇ ಅಷ್ಟು ಸೇವ್ ಆಗುತ್ತೆ? ಈಗ ಅಷ್ಟು ಸೇವ್ ಆಗುತ್ತೆ ನಮಗೆ. ಮತ್ತು ಇನ್ನೇನಾಗಬೇಕಪ್ಪ. ಈ ಗೊಬ್ಬರದ ಘಟಕ ಮಾಡೋದ್ರಿಂದ ನಿಮಗೆ 3 ಲಕ್ಷ ಸೇವ್ ಆಗುತ್ತೆ. ಇದೇನಿದು? ಇದು ಬ್ಯಾಗ್ಸು. ಇದಕ್ಕೋಸ್ಕರ ವರ್ಮಿ ಕಾಂಪೋಸ್ಟಿಂದು ಬೆಡ್, HDPI ಟಾರ್ಪಲ್ ಇಂದು 450 GSM. ಓಕೆ. ಇದರಲ್ಲಿ ನಾವು ವೇಸ್ಟ್ ಎಲ್ಲ ಹಾಕ್ಬಿಟ್ಟು ಇದು ಕಾಂಪೋಸ್ಟ್ ಡೆವಲಪ್ ಮಾಡಬೇಕು. ಇದು ನಮಗೆ ಡ್ಯೂರೇಬಲ್ ಬರುತ್ತೆ. ಇದು ನಿಮಗೆ ಚೆನ್ನಾಗಿ ಬರುತ್ತೆ. ಸಾಕು. ನಮಗೆ 2-2.5 ಸಾವಿರ ಆಗುತ್ತೆ. ಈಗ 1 ಎಕರೆ ಇರೋರು ಬರೀ 1 ಪ್ಲಾಂಟ್ ಮಾಡ್ಕೊಂಡ್ರೆ ಸಾಕು. 1 ಎಕರೆ ಇರೋರು ಇದ್ರಲ್ಲಿ 1 ಪ್ಲಾಂಟ್ ಹಾಕೊಂಡ್ರೆ ಈ ಥರದ್ದು ಒಂದೇ ಯೂನಿಟ್ ಸಾಕು. 1 ಎಕರೆ 2 ಎಕರೆವರೆಗೆ ಆರಾಮಾಗಿ ಮೇಂಟೈನ್ ಆಗುತ್ತೆ. ಇದು ಬರೀ ಸಿಂಗಲ್ ಮಾಡ್ಕೊಂಡ್ರೆ ಏನಿಲ್ಲ, 2.5 ಸಾವಿರ ಖರ್ಚಾಗುತ್ತೆ. ಅಲ್ಲ, ಇದು ಎಷ್ಟು ಅಗಲ ಎಷ್ಟು ಬರ್ತದೆ? 4 ಅಡಿ ಅಗಲ. 4 ಅಡಿ ಅಗಲ, 12 ಅಡಿ ಉದ್ದ. 12 ಉದ್ದ, 4, 12. ಆಳ 2 ಅಡಿ ಬರುತ್ತೆ. 2 ಆಳ. ನೋಡಿ, ಹೆಂಗಾದ್ರೆ 4, 12, 2. ಈ ಮೆಜರ್ಮೆಂಟಿನ ಒಂದು ಈಗ ತೊಟ್ಟಿ ಇದ್ದಂಗೆ. ಇದು ಸುತ್ತ ಇಟ್ಟಿಗೆ ಕಟ್ಟಿಲ್ಲ ಅನ್ನೋದು ಬಿಟ್ಟರೆ ಅದೇ ಕೆಲಸವನ್ನ ಇದು ಮಾಡುತ್ತೆ ಅಲ್ವಾ? ಓಕೆ. ನಮಗೆ ಏನಿಲ್ಲ ಅಂದ್ರೆ 3-4 ವರ್ಷ ಲೈಫ್ ಬರುತ್ತೆ ನಮಗೆ. ಇಂಥವು ಎಷ್ಟು ಇಟ್ಕೊಂಡಿದ್ದೀರಪ್ಪ? ಈ ಥರದ್ದು 4 ಇದೆ. 1, 2 ಸೆಟಪ್ ಮಾಡಿದ್ದೀವಿ. ಸೊ ಈಗ ಇದಕ್ಕೆ ನಿಮ್ಮ ತೋಟದ ತ್ಯಾಜ್ಯಗಳನ್ನೇ ಅದೇ ಇದೇನು ಗ್ಲಿರಿಸೀಡಿಯಾದ? ಗ್ಲಿರಿಸೀಡಿಯಾ. ಸೂಪರ್. ನೈಟ್ರೋಜನ್ ಫಿಕ್ಸಿಂಗಿಗೆ ಅಲ್ವಾ? ಏನೇನು ಇದು ಉದ್ದೇಶ? ಏನು ಗ್ಲಿರಿಸೀಡಿಯಾ ಬಳಸೋದು? ಏನಿಲ್ಲ, ಅದು ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಹೇಳ್ತೀವಿ. ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ. ಮತ್ತೆ ಎರೆಹುಳ ಎಲ್ಲ ತುಂಬಾ ಚೆನ್ನಾಗಿ ತಿನ್ನುತ್ತೆ. ಬೇಗ ಡಿಕಂಪೋಸ್ ಆಗೋದು ಕೆಪಾಸಿಟಿ ಇದೆ ಅದಕ್ಕೆ. ಈಗ ಏನ್ ಮಾಡಿದ್ರಿ ಅಂತ ಒಂಚೂರು ಹೇಳ್ತೀರಾ? ಈಗ ನಮ್ಮ ವೀಕ್ಷಕರು ಕೂಡ ಈ ಎರೆ ಗೊಬ್ಬರ ಘಟಕವನ್ನ ರೆಡಿ ಮಾಡ್ಕೊಳ್ಳೋಂಥವ್ರು ಇದ್ದಾರೆ. ಇದೊಂದನ್ನು ಮಾಡಿದ್ರೆ ಈಗ ಅವರು ಹೊರಗಿಂದ ತರುವಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ನಿಜ ಬಹಳ ನಿಜ ಅಲ್ವಾ? ಇದು ಒಂದು ಉತ್ತಮವಾದ ಮಾಹಿತಿ. ಖಂಡಿತ ನಮಗೆ ನೀವು ಇಂಥದ್ದೊಂದು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದು ನನಗೆ ಭಾಳ ಖುಷಿ ಆಯಿತು. ಅದಕ್ಕೋಸ್ಕರನೇ ಬಂದೆ ವಿಡಿಯೋ ಮಾಡೋಣ ಅಂತ. ಆಯ್ತು, ನಮಗೇನು ತುಂಬ ಏನು ಕೆಲಸ ಏನಿಲ್ಲ. ಈ ನಮ್ಮ ತೋಟದಲ್ಲಿ ಒಣಗಿರೋ ಗರಿ ಇವೆಲ್ಲ ಸಿಗ್ತಾವಲ್ಲ, ನಾವೀಗ ಅದನ್ನ ಚಾಪ್ ಕಟ್ರಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀವಿ. ಪೌಡ್ರ್ ಮಾಡ್ಕೊಂಡು 1 ಲೇಯರ್ ಹಾಕಂತೀವಿ. ಅದಿಲ್ಲದಲ್ಲೇ ಇರೋರು ಕುಡ್ಲಲ್ಲಿ ಪೀಸ್ ಮಾಡಿ ಹಾಕೊಂಡು, ಆಮೇಲೆ ಬೇಲಿ ಸಾಲಲ್ಲಿ ನಮ್ದು ಹಸ್ರೆಲೆ ಇರ್ತಾವಲ್ಲ, ಗ್ಲಿರಿಸೀಡಿ ಆಗ್ಲಿ ಯಾವ್ದಾದ್ರು ಸೊಪ್ಪು, ನೀಲಗಿರಿ ಒಂದು ಬಿಟ್ಟು ಬೇರೆ ಎಲ್ಲ ಸೊಪ್ಪು ಇದಕ್ಕೆ ಹಾಕ್ಬೋದು. ನೀಲಗಿರಿ ಹಾಕಂಗಿಲ್ಲ.
ಅದ್ರದ್ದು ಕೆಮಿಕಲ್ ಸ್ಮೆಲ್ ಇರುತ್ತಲ್ಲ, ಹುಳಗಳು ಸತ್ತೋಗ್ಬಿಡ್ತವೆ ಎರೆಹುಳ ಬಿಟ್ಟಾಗ. ಸರಿ ಸರಿ. ನೀಲಗಿರಿ ಒಂದು ಬಿಟ್ಟು ಇನ್ಯಾವುದೇ ಸಸ್ಯ ತ್ಯಾಜ್ಯಗಳನ್ನು ಬಳಸ್ಬೋದು. ಪ್ಲಾಸ್ಟಿಕ್ ಹಾಕಂಗಿಲ್ಲ, ಹೌದು. ಗ್ಲಾಸ್ ಹಾಕಂಗಿಲ್ಲ. ಪ್ಲಾಸ್ಟಿಕ್ಕು, ಗ್ಲಾಸು, ಇನ್ನೇನು ಕಲ್ಲು ಅವೆಲ್ಲ ಹಾಕಂಗೆ ಇಲ್ಲ ಬಿಡಿ. ಈಗ ನಾವು 3 ಲೇಯರ್ ಮಾಡಿದ್ದೀವಿ. ಹಸಿ ಸೊಪ್ಪಿಂದು, ಆಮೇಲೆ ಈಗ ಇದು ಒಂದು ಲೇಯರಾ? ಈಗ ಇದ್ರ ಕೆಳಗೆ 3 ಲೇಯರ್ ಇದೆ. ಈಗ ಇದ್ರ ಕೆಳಗೆ 3 ಲೇಯರ್ ಇದೆಯಾ? ಓ, ನಮಗೆ ಅದು ಗೊತ್ತಾಗ್ಲಿಲ್ವಲ್ಲ ಮತ್ತೆ. ಅಲ್ಲ, ಈಗ ಅದು ರೆಡಿ ಮಾಡ್ತಾರೆ, ನಿಮಗೆ ತೋರಿಸ್ತೀನಿ ಬೇಕಾದ್ರೆ. ಹೌದಾ? ಇದು ಹಸಿ ಕಸ, ಹಸಿ ಕಸ ಮೇಲಿದೆ, ಮೇಲಿಂದ. ಅದ್ರ ಕೆಳಗಡೆ ಒಣ ಕಸ ಇದೆ, ಅದ್ರ ಕೆಳಗೆ ಇದು ಒಣ ಕಸ. ನಮಗೆ ಇದು ಆಲ್ರೆಡಿ ಆ ಸ್ಟೇಜ್ ತಲುಪಿರೋದು. ಓಹೋ. ಹಾಂ. ಈಗ ಇಷ್ಟು ಆಳ ಬರುತ್ತೆ. ಹಾಂ, ಇಲ್ಲಿದೆ ನೋಡ್ರಿ, ಇದು ಬೇಸಿಕ್ ಲೇಯರ್ ಹಾಕಿರೋದು ಹಸಿ ಕಸ. ಹಸಿ ಕಸ ಫಸ್ಟ್ ಲೇಯರ್ ಹಸಿ ಕಸ, ಸೆಕೆಂಡ್ ಲೇಯರ್ ಇದೆ ಸೊಪ್ಪು. ಇದೇ ಸೊಪ್ಪನ್ನು ಕೆಳಗಡೆಗೆ ಇಲ್ಲಿದೆಯಲ್ಲ ಈ ತರ ಗ್ಲಿರಿಸೀಡಿಯಾ ಕಟ್ ಮಾಡ್ಕೊಂಡ್ ಇದೇ ಗ್ಲಿರಿಸೀಡಿಯಾವನ್ನ ಕಟ್ ಮಾಡಿ ಕೆಳಗಡೆಗೆ ಈಗ ಏನ್ ಮೇಲ್ ಹಾಕಿದ್ರಲ್ಲ ಅದೇ ರೀತಿ ಕೆಳಗಡೆ ಒಂದು ಲೇಯರ್ ಹಾಕಿ, ಫಸ್ಟ್ ಲೇಯರ್ ಹಾಕಿ ಅದ್ರ ಮೇಲ್ಗಡೆ ಒಣ ಕಸ ಹಾಕಿದ್ರಿ, ಅದ್ರ ಮೇಲೆ ಮತ್ತೆ ಈಗ ಗ್ರೀನ್ ಲೇಯರ್ ಇದು ಮಾಡಿ ಈಗ ಇದಕ್ಕೆ ಸಗಣಿ ನೀರು ಇರುತ್ತಲ್ಲ, ಸಗಣಿ ನೀರು ಹಾಕ್ಬೇಕು, ಹಾಕಿ ಈಗ ನೆಕ್ಸ್ಟ್ ಮತ್ತೆ ಇದಕ್ಕೆ ಒಣ ಕಸ. ಈಗ ಪ್ರತಿ ಲೇಯರ್ಗೂ ಸಗಣಿ ನೀರು ಹಾಕ್ಬೇಕು? ಇಲ್ಲ 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 ಇಲ್ಲ. ಮತ್ತೆ ಎಷ್ಟು ಲೇಯರ್ಗೆ ಹಾಕ್ಬೇಕು? ಈಗ 1 ಲೇಯರ್ ಆಗಿದೆ. ಇಲ್ಲಿ ಮೆಜರ್ಮೆಂಟ್ ಕೊಟ್ಟಿರ್ತಾನೆ ನೋಡ್ರಿ, ಇಲ್ಲಿ ಒಂದು ವಿಂಡೋ ಇದೆ, ಇದು 1 ಲೇಯರ್ ಅಂತ. ಎಲ್ಲಿ ವಿಂಡೋ ತೋರ್ಸಪ್ಪ ಒಂದ್ಸರಿ. ಇಲ್ಲಿ ಆ ವಿಂಡೋಗೆ 1 ಲೇಯರ್. ಈಗ 1 ಲೇಯರ್ ಅಂತಂದ್ರೆ 2 ಹಸಿ 1 ಒಣ ಕಸ. ಸರಿ, ಕೆಳಗಡೆ ಹಸಿ, ಆಮೇಲೆ ಒಣ, ಆಮೇಲೆ ಹಸಿ. ಹೌದು, ಅಲ್ಲಿಗೆ 1 ಲೇಯರ್. ಇದನ್ನ ಮತ್ತೆ ರಿಪೀಟ್ ಮಾಡ್ತೀವಿ ನಾವು. ರಿಪೀಟ್ ಮಾಡಿದಾಗ ಇಲ್ಲಿಗೆ ಬರುತ್ತೆ. ರೈಟ್. ಅರ್ಥ ಆಯ್ತು ಬಿಡ್ರಿ. ಈಗ ಅದೇನು 1 ಲೇಯರ್ ಅಂದ್ರೆ ಹಸಿ, ಒಣ, ಹಸಿ ಅಷ್ಟು ಹಾಕಿದ್ಮೇಲೆ ಈ ದನಿಂದು ಏನು ತ್ಯಾಜ್ಯ ಇದೆ, ಗಂಜಲ, ಹೌದು ಅಲ್ವಾ? ದನಿನ ಗಂಜಲ ಎಲ್ಲ ಹಾಕಿ, ಏನು ದನಿನ ಗಂಜಲ ಹಾಕೋದ್ರಿಂದ? ಗಂಜಲ ಅಲ್ಲ, ಸಗಣಿ. ಸಗಣಿ ಇದೆಯಲ್ಲ, ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಬಿಡ್ತೀವಿ. ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ತುಂಬಾ ಇರ್ತಾವಲ್ಲ, ಅವೇನ್ ಮಾಡ್ತವೆ, ಕೆಟಲಿಸ್ಟ್ ತರ ಇವನ್ನ ಡಿಕಂಪೋಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತವೆ. ಇದೆಲ್ಲ ಕಂಪ್ಲೀಟ್ ಒಂದು ಈ ಲೆವೆಲ್ಗೆ ಸೆಟ್ ಆದ್ಮೇಲೆ ಎರೆಹುಳನ್ನ ಇದಕ್ಕೆ ಫೀಡ್ ಮಾಡ್ತೀವಿ. 2 kg ಎರೆಹುಳು ಇನ್ನು ತಂದಿಲ್ಲ ಹಾಗಾರೆ? ಇಲ್ಲ, ಬರ್ಬೇಕಿದು. ಇದೇ ಇನ್ನು 20 ದಿನ ಆಗುತ್ತೆ. ಇದೆಲ್ಲ ಇದೆಯಲ್ಲ, ಇದು ಈಗ ಫುಲ್ ಮತ್ತೆ ಎಲ್ಲ ಕೆಳಗೆ ಹೋಗುತ್ತೆ. ಇದು ಇದಕ್ಕಿಂತ ಇನ್ನು ಈ ಲೆವೆಲ್ಗೆ ಹೋಗುತ್ತೆ, ಖುಷಿ. ಮತ್ತೆ ಇಷ್ಟು ಫಿಲ್ ಮಾಡ್ತೇವೆ, ಮತ್ತೆ ಅದು ಇಲ್ಲಿಗೆ ಬರುತ್ತೆ. ಮತ್ತೆ ಫೈನಲ್ ಫಿಲ್ಲಿಂಗ್ ಅಲ್ಲಿ ಇಷ್ಟ ಎತ್ತರ, ಈ ಇದರಿಂದ 1.5 ಅಡಿ ಹೈಟ್ ಅಲ್ಲಿ ಸಮಾಧಿ ಇದ್ ಮಾಡ್ತೀವಲ್ಲ, ಆ ತರ ಮಾಡಿ 2 kg ಎರೆಹುಳ ಬಿಡ್ತೀವಿ. ಈ ಕಡೆಯಿಂದ ಒಂದು, ಈ ಕಡೆಯಿಂದ. ಒಟ್ಟಿಗೆ ಈಗ ಎರೆಹುಳಕ್ಕೆ ಫುಡ್ ರೆಡಿ ಮಾಡ್ತಾ ಇದೀವಿ. ಎಸ್, ಹೌದು. ಎರೆಹುಳಕ್ಕೆ ಫುಡ್ ರೆಡಿ ಆಗ್ತಾ ಇದೆ. 20 days ಆಗುತ್ತೆ ಅದು. ಇದು 20 days ಆದ್ಮೇಲೆ ಎರೆಹುಳ ಬಿಡೋದು? ಹೌದು. ರೈಟ್. ಖಂಡಿತ. ಈಗ ನಾವು ಈಗಲೇ ಎರೆಹುಳ ಬಿಟ್ಬಿಟ್ರೆ ಅವು ಈಗ ಇದ್ರ ಹೀಟಿಗೆ ಸತ್ತೋಗ್ತವೆ. ಆಮೇಲೆ ಬಹಳ ದಿವಸಗಳು ತಗೊಳುತ್ತೆ. ಹೌದೌದು, ವರ್ಷಗಟ್ಟಲೆ ಆಗ್ಬಿಡುತ್ತೆ. ಆಮೇಲೆ ನಮಗೇನಿಲ್ಲ, 20 days ಆಗುತ್ತೆ ಅಷ್ಟೇ. ಈಗ ನೀವು 1, 2, 3, 4 ಘಟಕಗಳನ್ನು ಮಾಡ್ತಾ ಇದ್ದೀರಿ. ಈ 4 ಘಟಕಗಳಿಂದ ನಿಮ್ಮ ಎಷ್ಟು ಎಕರೆ? 10 ಎಕರೆಗ? ಹೌದು, 10 ಎಕರೆಗೆ ಇಷ್ಟು ಸಾಕಾಗುತ್ತೆ? ಇಲ್ಲ, ಸಾಕಾಗೋದಿಲ್ಲ. ನಾವಿದು ಈಗ ಆಕ್ಚುಲಿ 5 ಎಕರೆ ಕಾನ್ಸೆಪ್ಟ್ ಅಲ್ಲಿ ಮಾಡ್ಕೊಂಡಿದೀವಿ. ನೋಡೋಣ ಎಷ್ಟು ಆಗುತ್ತೆ, ಎಷ್ಟು ಜಾಸ್ತಿ ಆಗುತ್ತೆ ಅಂತಂದು. ಸೊ ಹಂಗಾಗಿ 5 ಎಕರೆಗೆ 4 ಹಾಕೊಂಡಿದೀವಿ. ಅಲ್ಲ, ನೀವು ಏನ್ ಮಾಡ್ಬೋದು ಅಂದ್ರೆ, ಈಗ 1 ಬ್ಯಾಚಿಂದ ಆಗದೆ ಹೋದ್ರು ಈ ತರ ಎಷ್ಟು ಬ್ಯಾಚ್ ತೆಗಿಬೋದು ನೀವು ಗೊಬ್ಬರನ? ವರ್ಷಕ್ಕೆ 3 ಸತಿ, 4 ತಿಂಗಳಿಗೆ ಒಂದು. 4 ತಿಂಗಳಿಗೆ 1 ಬ್ಯಾಚ್ ಅಂತ ನೀವು ಈಗ ಇದೆಯಲ್ಲ, ಪ್ರಾಪರ್ ಅಲ್ಲಿ ನಿಮಗೆ 1.5 ಟನ್ ಒಂದು ಬ್ಯಾಗಿಂದ ಗೊಬ್ಬರ ಸಿಗುತ್ತೆ. 1.5 ಟನ್ 4 ತಿಂಗಳಿಗೆ ಬೇಕಾದಷ್ಟು ಆಯ್ತು. 4 ತಿಂಗಳಿಗೆ. ಅದೇ ನಿಮಗೆ 1 ವರ್ಷಕ್ಕೆ 1.5 4.25 ಟನ್ನು ನಿಮಗೆ ಒಂದು ಇದರಿಂದ ಗೊಬ್ಬರ ಸಿಗುತ್ತೆ. 4.25 ಟನ್ನು. ಆಮೇಲೆ ಇದ್ರದ್ದು ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ಈ ಬ್ಯಾಗಲ್ಲಿ ಇಲ್ಲೊಂದು ಹೋಲ್ ಇರುತ್ತೆ. ಇದು ರೈಟ್. ಇದು ಹೋಲ್ ಇದೆಯಲ್ಲ, ಇದೆ. ಅದು ಈ ಕಡೆಗೆ ಇಲ್ಲಿ ಈ ತರ ಅಲ್ಲಿ ಜರಡಿ ಹೆಂಗೆ ಬಿಟ್ಟಿದ್ದಾರೆ. ಅದೇನು ಉದ್ದೇಶ? ಇವೆಲ್ಲ ನಾವು ಮಾಡಿ ಎರೆಹುಳ ಬಿಟ್ಟು ನಾವು ಒಂದು ವೀಕ್ಲಿ ಒನ್ಸ್ ನೀರು ಬಿಡಬೇಕಿದೆ. ಬಿದ್ದಂತ ನೀರು ಏನ್ ಸ್ಟೋರ್ ಆಗುತ್ತೆ ಅದು ಹೊರಗೆ ಬರುತ್ತೆ. ಅದನ್ನ ಎರೆಜಲ ಅಂತ ಕರಿತೀವಿ, ವರ್ಮಿ ಲಿಕ್ವಿಡ್. ಎರೆಹುಳುಗಳು ಇದ್ದಾಗ
ಎರೆಹುಳುಗಳು ಇದ್ದಾಗ ಹೌದೌದು, ಅವುಗಳ ಮೇಲ್ಮೈಯಿಂದ ಬಸಿದು ಬರುವಂತ ಅದ್ರದ್ದು ಅಂಟು ಅಂಟು ಇದು ಎಲ್ಲ ಎಲ್ಲ ಬರುತ್ತಲ್ಲ, ಅದೆಲ್ಲ ನೀರಿನ ಜೊತೆ ನೀರಿನ ಜೊತೆ ಬಂದು ಕಲೆಕ್ಟ್ ಆಗುತ್ತೆ. ಅದು ಅದು ಎರೆಜಲ ಅಂತ. ಎರೆಜಲ. ಒಂದು ಸತಿ ನೀವು ತೆಗಿಬೇಕಾರೆ 20 ಲೀಟರ್ ಅಷ್ಟು ನಿಮಗೆ ಎರೆಜಲ ಸಿಗುತ್ತೆ. ಅದು ಎಷ್ಟು ಪವರ್ಫುಲ್ ಇರುತ್ತೆ ಅಂದ್ರೆ ನೀವು ಬೇರೆ ಹಾಕಿದ್ರೆ ಸುಟ್ಟೋಗ್ಬಿಡುತ್ತೆ ಎರೆಜಲ. ಹೌದು, ಅದು 20 ಲೀಟ್ರನ್ನ 400 ಲೀಟ್ರಿಗೆ ಮಿಕ್ಸ್ ಮಾಡ್ಕೊಂಡು ಡ್ರಂಚಿಂಗ್ ಮಾಡ್ಬೇಕು ನಾವು ಗಿಡಕ್ಕೆ. ಅಂದ್ರೆ ಸರಿ ಸರಿ 10 ಲೀಟ್ರು ಒಂದು ಡ್ರಮ್ಮಿಗೆ 200 ಲೀಟರ್ ಡ್ರಮ್ಮಿಗೆ ಹಾಕೊಂಡು ಗಿಡಗಳಿಗೆ ಟ್ರಂಚ್ ಮಾಡಬೇಕು. ಅದೊಂದು ನಮಗೆ ಇದರಿಂದ ಸಿಗುತ್ತೆ, ಎರೆಹುಳ ಗೊಬ್ಬರ. ಆ ರೇಷಿಯೋನು ಭಾಳ ಇಂಪಾರ್ಟೆಂಟು, ಯಾಕೆಂದ್ರೆ ಎರೆಜಲ ಅಂತೇಳಿ ಅದು ಗೊಬ್ಬರ ಅಂತ ನೇರವಾಗಿ ಹಾಕಿ ಬೇರೆ ಸುಟ್ಟೋಗೋ ಚಾನ್ಸಸ್ ಇದೆ. ಇದೆ ಸ್ಟ್ರಾಂಗ್ ಇರುತ್ತೆ. ಆಮೇಲೆ ಈಗ ಏನು 2 kg ಎರೆಹುಳ ಬಿಡ್ತೀವಿ ನಾವು, ಇದು ಕಂಪ್ಲೀಟ್ ಪ್ರೊಸೆಸ್ ಆಗಿ ಗೊಬ್ಬರ ತೆಗಿಯೋ ಟೈಮಿಗೆ ನಮಗೆ ಇದರಲ್ಲಿ 10 kg ಎರೆಹುಳ ಸಿಗುತ್ತೆ. 10 kg ಎರೆಹುಳ ನೀವು ಬಿಟ್ಟಿದ್ದು 2 kg. 2 kg ಬಿಟ್ಟಿದ್ದು ಮಲ್ಟಿಪ್ಲೈ ಆಗಿ 10 kg ಬರುತ್ತೆ. ಬೇಡ 8 kg ಅಂತೆಲ್ಲ ಇಟ್ಕೊಳ್ಳಿ. 8 kg ಎರೆಹುಳ ಸಿಕ್ಕಿದ್ರು 1 kg 1,000 ರೂಪಾಯಿ ಇದೆ ಎರೆಹುಳ. 8,000 ರೂಪಾಯಿ ನಿಮಗೆ ಎರೆಹುಳದಿಂದ ಸಿಗುತ್ತೆ. ಇಲ್ಲ ನಿಮಗೆ ಈ ಎರೆಹುಳದ್ದು ಇನ್ಕಮ್ ಆಯ್ತು, ನಿಮ್ಮ ತೋಟಕ್ಕೆ ಗೊಬ್ಬರ ಆಯ್ತು. ಬೇಡ ನನಗೆ ಬೇರೆಯವ್ರಿಗೆ ಕೊಡೋದು ಬೇಡ ಎರೆಹುಳ ಅಂತಂದ್ರೆ ಅವನ್ನ ತೆಗೆದ್ಬಿಟ್ಟು ನಮ್ಮ ತೋಟದೊಳಗೆ ಬಿಟ್ಬಿಡೋದು. ಹೌದೌದು, ಹಂಗೂ ಮಾಡ್ಬೋದು. ಎಕ್ಸ್ಟ್ರಾ ಇರೋದು ಬಿಡ್ಬೋದು. ಇಲ್ಲ ಬೇರೆ ಯಾರು ಈ ತರ ಪ್ಲಾಂಟ್ ಮಾಡ್ತಿರೋರಿಗೆ ಅದನ್ನ ಮಾರ್ಬೋದು. ಎಸ್, ಅಥವಾ ಫ್ರೆಂಡ್ಸು, ಹೌದೌದು, ನಮ್ಮಂತ ಸಂಬಂಧಿಕರು ಸಿಕ್ಕರು ಕೊಡ್ಬೋದು. ರೈಟ್, ಒಳ್ಳೇದಾಗ್ಲಪ್ಪ. ಭಾಳ ಕ್ರಿಯೇಟಿವ್ ಆಗಿ ಏನಾದ್ರು ಒಂದು ಮಾಡ್ತಾ ಇರ್ತೀರಿ, ಖುಷಿ ಆಗುತ್ತೆ. ನೀವು ಏನು ಮಾಡಬೇಕು ಅಂದರೆ, ನೀವು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸು ಸುತ್ತಮುತ್ತ ಇರೋರು ಬಂದು ನಿಮ್ಮ ತೋಟವನ್ನು ನೋಡ್ಕೊಂಡು ಹೋಗ್ಬೇಕು. ಆ ರೀತಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ. ಹೇಗೂ ತೊಡಗಿಸ್ಕೊಂಡಿರೋದು ಏನಾಗಬೇಕು, ಸೊಸೈಟಿಗೆ ನೀವು ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಆಗಬೇಕು. ಅಂದರೆ ಇವತ್ತು ರೈತರು ಸಾಕಷ್ಟು ತಪ್ಪುಗಳನ್ನು ಮಾಡ್ತಾನೇ ಇದ್ದಾರೆ. ಉಳುಮೆ ಮಾಡ್ತಾರೆ, ಬೇರೆಲ್ಲ ಕಟ್ಟಾಗ್ತವೆ, ಅದರಿಂದ ಏನು ಸಮಸ್ಯೆ ಅಂತ ಅವ್ರಿಗೆ ಗೊತ್ತಿರಲ್ಲ. ನೀವೇನಾದ್ರು ಉಳುಮೆ ಮಾಡ್ತೀರಾ? ಇಲ್ಲ, ನಾವು ಯಾವಾಗ್ಲಾರು ಒಂದ್ಸತಿ ಬರೀ ನಮ್ದು ದೊಡ್ಡದಿದೆ, ಸೆಂಟ್ರಲ್ ಒಂದು ಲೈನ್ ಚಿಕ್ಕ ಟ್ರ್ಯಾಕ್ಟ್ರಲ್ಲಿ ಹೊಡಿತೀವಿ ಅಷ್ಟೇ, ಬಿಟ್ಬಿಟ್ರೆ ಗಿಡದಿಂದ 2-2.5 ಅಡಿ ತನಕ ಏನು. ಅದು ಟ್ರ್ಯಾಕ್ಟ್ರಲ್ಲಿ ಬೇಸಾಯ ಮಾಡಿಸೋ ಉದ್ದೇಶ ಮಾಡ್ಸೋದಂತಂದ್ರೆ ನಮಗೆ ಒಂಚೂರು ಇದು ಭಾಳ ಡೌನ್ ಇರೋದಲ್ಲ, ಸ್ವಲ್ಪ ಬೇರ್ಗಳಿಗೆ ಗಾಳಿ ಆಡ್ಲಿ, ಮಣ್ಣು ಲೂಸ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ. ಈಗ ನೆಕ್ಸ್ಟ್ ಎಲ್ಲ ಈಗ ಎರೆಹುಳ ಗೊಬ್ಬರ, ಮಣ್ಣು ಲೂಸ್ ಆದ್ರೆ ಬೇರುಗಳಿಗೆ ಗಾಳಿ ಆಡ್ಲಿಕ್ಕೆ ಅನುಕೂಲ ಆಗ್ಲಿ ಅಂತ, ಅಥವಾ ಭೂಮಿ ಫ್ರೀ ಆಗ್ಲಿ ಅಂತಂದು ದೊಡ್ಡದ್ರೆ ಓಡಿಸ್ಬಾರ್ದು.